ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ಹೇಗೆ ಕಾಣ್ತಾ ಇದ್ದೀನಿ? ಮುದ್ದಾಗಿ ಕಾಣಿಸ್ತಾ ಇದೆಯಾ? ನನ್ನ ದೃಷ್ಟಿನೇ ಆಗ್ಬಿಡುತ್ತೆ. ಆದರೆ ನಮ್ಮ ಮಹಾರಾಣಿ ಪಾರ್ವತಿ ಮುಖದಲ್ಲಿ ನಾವು ಅರಸನಕೋಟೆಗೆ ವಾಪಸ್ ಬಂದಿರೋ ನೆಮ್ಮದಿನೇ ಕಾಣಿಸ್ತಾ ಇಲ್ವಲ್ಲ? ನಿಮ್ಮ ಮುಖದಲ್ಲೂ ಆ ನೆಮ್ಮದಿ ಕಾಣಿಸ್ತಾ ಇಲ್ವಲ್ಲ ಯಜಮಾನ್ರೆ? ಏನಾಯ್ತು? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಿಮ್ಗೇನು ಅನ್ಸುತ್ತೆ? ಇದೆ ಅನ್ಸುತ್ತೆ. ನಿಮ್ಮ ಮನಸ್ಸಿಗೆ ಹೇಗೆ ಸುಳ್ಳಾಗೋದಕ್ಕೆ ಸಾಧ್ಯ? ನಿಮ್ಮ ಮೇಲೆ ನನಗೆ ಆಕಾಶದಷ್ಟು ನಂಬಿಕೆ ಇದೆ. ಆಕಾಶನ ಅಳಿಯೋಕ್ಕಾಗಲ್ಲ, ಹಾಗೆ ನನಗೆ ನಿಮ್ಮ ಮೇಲಿರೋ ನಂಬಿಕೆನ ತೂಗೋಕ್ಕಾಗಲ್ಲ ಯಜಮಾನ್ರೆ. ಹಾಗಾದರೆ ನಾನೇನೋ ಒಂದು ಹೇಳ್ತೀನಿ, ಒಪ್ಕೊಳ್ತೀಯಾ? ನನಗೆ ಯಾಕೋ ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ. ನಾವು ವಾಪಸ್ ಹೊರಟೋಗೋಣ. ಅಲ್ಲಿ ನಾನು, ನೀನು, ಗಣಿ, ಸಾರ್ಥಿ, ನಮ್ಮ 4 ಜನತೆ ಒಂದು ಪುಟ್ಟ ಪ್ರಪಂಚ ಆಗಿತ್ತು. ಅದು ಎಷ್ಟೇ ಕಷ್ಟ ಇದ್ರೂ ಏನೋ ಒಂಥರ ಖುಷಿ ಇತ್ತು. ಪುಟ್ಟ ಪ್ರಪಂಚದಲ್ಲಿದ್ದ ಖುಷಿ ಈ ಅರಮನೆಯಲ್ಲಿ ಯಾಕೋ ಇಲ್ಲ ಅಂತ ಅನ್ನಿಸ್ತಾ ಇದೆ ಪಾರು. ಈ ಸಿರಿವಂತಿಕೆ, ಈ ಸೀಮಂತ ಎಲ್ಲ ಯಾವುದೂ ಬೇಡ. ಈ ಕ್ಷಣ ನಾವು ಇಲ್ಲಿಂದ ಹೊರಟೋಗೋಣ ಅಂತಂದರೆ ಕೋಪ ಮಾಡಿ ಹೇಳ್ತೀರಾ ಅಲ್ವಾ? ನಮ್ಮ ಮೇಲಿನ ಪ್ರೀತಿಗೆ ಪ್ರೀತು ಜನನಿನ ತವ್ರ ಮನೆ ಕಳಿಸೋದಕ್ಕೆ ರೆಡಿಯಾಗಿದ್ದಾನೆ. ಅಮ್ಮನ ನಿರ್ಧಾರನೂ ಅದೇ ಆಗಿದೆ. ನಿನ್ನನ್ನು ಈ ಮನೇಲಿ ಉಳಿಸ್ಕೊಂಡು ಆರೈಕೆ ಮಾಡಬೇಕು ಅನ್ನೋದು ಅಮ್ಮನ ಆಸೆ. ಆದರೆ ನಾವು ಹೇಗೆ ಜನನ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದು? ವೀರಯ್ಯ ಮಾವಂಗೆ ಬೇರೆ ಹುಷಾರಿಲ್ಲ. ಈ ಟೈಮಲ್ಲಿ ಜನನ ನಾವು ಅಲ್ಲಿ ಕಳಿಸಿದ್ರೆ ಅವಳ ಕಡೆ ಯಾರು ಗಮನ ಕೊಡೋರು? ಸರಿ ಯಜಮಾನ್ರೆ, ಮುಂದಿನ ಜನ್ಮ ಅಂತ ಒಂದಿದ್ರೆ ನೀನೇ ನನ್ನ ಹೆಂಡತಿಯಾಗಿ ಬಾ ಪಾರು. ಯಾವತ್ತೂ ನನ್ನ ಬಿಟ್ಕೊಡ್ದೆ ನಾನು ತಗೊಳ್ಳೋ ಪ್ರತಿ ನಿರ್ಧಾರದಲ್ಲೂ ನನ್ನ ಜೊತೆಗಿರ್ತೀಯ. ಥ್ಯಾಂಕ್ಸ್ ಪಾರು, ಥ್ಯಾಂಕ್ ಯು ಸೋ ಮಚ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.